ಬಜಾರಿ ನಿಂಗೆ ಸ್ವಲ್ಪ ಏನಾದ್ರೂ ಬುದ್ಧಿ ಇದೆಯಾ? ಹೇಳ್ದಿದ್ರೆ ಗಾಡಿ ನಿಲ್ಲಿಸ್ತಿರ್ಲಿವಾ? ಹೋಗ್ತಿರೋ ಬೈಕಿಂದ ಎಗ್ಕೊಂಡ್ಬಿಟ್ಟಿದ್ಯಲ್ಲ. ಬಾಯಿಗೆ ಹಂಗೆ ಬರುತ್ತೆ. ಜಂಪ್ ಮಾಡೋದಕ್ಕೆ ನಾನೇನ್ ಮಂಗ ಕೆಟ್ಟೋದ್ನಾ? ನಿಧಾನಕ್ಕೆ ಓಡಿಸು ಅಂದ್ರೆ ಎತ್ತಿನ ಗಾಡಿ ತರ ಓಡಿಸ್ತೀಯ, ಸ್ಪೀಡಾಗಿ ಓಡಿಸು ಅಂದ್ರೆ ರಾಕೆಟ್ ತರ ಓಡಿಸ್ತೀಯ. ಓಡಿಸೋವಾಗ ಹಳ್ಳ ದಿಣ್ಣೆ ಇರುತ್ತೆ, ಹಂಪ್ ಇರುತ್ತೆ, ಜಂಪ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಮೊದ್ಲು ನಿನ್ಗೆ ಲೈಸೆನ್ಸ್ ಯಾರು ಕೊಟ್ಟಿದ್ದು ಅಂತ ಹುಡುಕ್ಬೇಕು. ಸಾರಿ ಬಜಾರಿ, ನಾನು ಹಂಪ್ ಎಲ್ಲ ಸ್ಲೋಗೆ ಹೋದೆ, ಆದ್ರೂ ನೀನ್ ಯಾವಾಗ ಎದುರ್ಕೊಂಡೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಹೋಗಿ ಬಿಡು, ನಿನ್ಗೇನ್ ಜಾಸ್ತಿ ಏಟ್ ಆಗಿಲ್ಲ ತಾನೆ? ಮಹಾಜನತೆಯಲ್ಲಿ ನಂದೊಂದು ಮನವಿ, ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ನಿಮ್ ಸೇಫ್ಟಿ ಲೀವ್ ಇರಿ, ಇಲ್ಲ ಅಂದ್ರೆ ನಾನು ಉದ್ರೋದ್ನಲ್ಲ ಆತರ ನೀವು ಉದ್ರೋಗ್ಬಿಡ್ತೀರಾ. ಸ್ವಲ್ಪ ಯಾಮಾರಿದ್ರು ಕೆಳಗ್ ಬೀಳ್ತಿದ್ದಂಗೆ ಸಿಕ್ಕಾಪಟ್ಟೆ ಮೇಲೋಗ್ಬಿಡ್ತೀರಾ, ನಂತರ ಕೈ ಕಾಲು ಮುರ್ಕೊಂಡ್ಬಿಡ್ತೀರಾ. ಹುಷಾರು. ಸರಿ ಆಯ್ತು, ಬಾ ಹೋಗೋಣ. ಸರಿ ಆಯ್ತು ಅಂದ್ರೆ ನೋವೆಲ್ಲ ಕಮ್ಮಿ ಆಗ್ಬಿಡುತ್ತಾ? ನಂಗಂತೂ ನಡೆದಿಕ್ ಆಗಲ್ಲಪ್ಪ, ನೀನೇ ಎತ್ಕೊಂಡೋಗು. ರೋಡ್ ಇದು, ಹೇಗೆ ಎತ್ಕೊಂಡು ಹೋಗ್ಲಿ? ನಾ ಇಷ್ಟ ತನಕ ಇಲ್ಲೇ ಬಿದ್ದಿದೆ, ಇದು ರೋಡ್ ಅಂತ ನಂಗೂ ಗೊತ್ತು. ರೋಡಲ್ಲಿ ನೀನ್ ಫಸ್ಟ್ ಟೈಮ್ ಎತ್ಕೊಂಡು ಹೋಗ್ತಾ ಇಲ್ಲ, ಸುಮ್ನೆ ಎತ್ಕೊಂಡೋಗು. ಕೂತ್ಕೋ. ಏನು ಕೇಳಿದ್ರು ನಾನೇ ಹೇಳಲ್ವಾ? ಏನೋ ಇನ್ನೊಂದು ಗರ್ಲ್ಫ್ರೆಂಡ್ ಇಟ್ಕೊಂಡು ಅವಳಿಗೆ ಮೆಸೇಜ್ ಮಾಡ್ತೀನಿ ಅನ್ನೋ ತರ ನೋಡ್ತಿದ್ಯಾ? ವಿಕ್ರಾಂತಿಗೆ ನಮ್ ಕಾಮೆಂಟ್ ಪಾಯಿಂಟ್ ಬರೋದಕ್ಕೆ ಮೆಸೇಜ್ ಮಾಡಿ ಹೇಳ್ತಿದ್ದೀನಿ ಅಷ್ಟೇ. ಮಿಸ್ಟರ್ ದಡ್ಡ ಶಿಖಾಮಣಿ ಬಾವನು ಗಾಡಿ ಓಡಿಸ್ತಿರ್ತಾರೆ, ನೀನ್ ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ರೆ ಅವ್ರು ಓದಕ್ಕಾಗತ್ತಾ? ನೋಡು, ನಾನು ವಿಕ್ರಾಂತಿ ಮೆಸೇಜ್ ಮಾಡ್ತೀನಿ ಅಂತ ಅವ್ನಿಗೆ ಆಲ್ರೆಡಿ ಗೊತ್ತಿದೆ. ಅದು ನಮ್ಮಿಬ್ಬರ ಕಮ್ಯುನಿಕೇಶನ್. ನಿನ್ಗೆ ಏನ್ ಗೊತ್ತದ್ರ ಬಗ್ಗೆ? ಸುಮ್ಮನೆ ನಿಂತ್ಕೋ. ಕೂತ್ಕೋ. ಈಗ ಎಷ್ಟು ಸ್ಪೀಡ್ ಆಗ್ಬೇಕಿದ್ರು ಓಡಿಸಿ. ಅದ್ಯಾಕೆ? ನೀವ ತಪ್ಕೊಂಡಿದ್ದೀನಲ್ಲ ಅದಕ್ಕೆ, ನನಗೇನು ಆಗಲ್ಲ. ಹಾಯ್ ಧ್ರುವ. ಅದಿತಿ ನೀನಾ? ಅಪ್ಪ ಇಲ್ವಾ? ಇಲ್ಲ ಧ್ರುವ, ಯಾರು ಇಲ್ಲ, ನಾನೊಬ್ಳೇ ಇರೋದು. ಗೂಬೆ ತಮಾಷೆ ಮಾಡಬೇಡ, ನಿಜ ಹೇಳು, ಅಪ್ಪ ಅಮ್ಮ ಅಲ್ಲೇ ಇದ್ದಾರಾ? ಹೌದು ಇದಾರೆ. ಯಾಕೆ? ಮೆಸ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಎಲ್ಲ ಓಕೆ ಅಲ್ವಾ? ಇಲ್ಲ ಧ್ರುವ, ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಹೀಗೆ ಕೇಳ್ತಿದ್ಯಾ? ಏನಿಲ್ಲ, ಸುಮ್ಮನೆ ಕೇಳ್ದೆ. ನೀನ್ ಸ್ವಲ್ಪ ಹೊತ್ತಲ್ಲಿ ಅಲ್ಲೇ ಬರ್ತೀನಿ ಅಂತ ಅಪ್ಪ ಅಮ್ಮಗೆ ಹೇಳ್ಬಿಡು. ಸರಿ ಆಯ್ತು. ಧ್ರುವ, ನೀನ್ ಬರ್ತೀನಿ ಅಂತ ನಿಮ್ಮ ಅತ್ತೆ ಮಾವಂಗೆ ಹೇಳ್ಬಿಡ್ತೀನಿ. ಏನಂದ? ಏನಿಲ್ಲ, ನೀನ್ ಏನ್ ಹೇಳ್ದ್ಯೋ ಅದನ್ನೆಲ್ಲ ಹೇಳ್ತೀನಿ ಅಪ್ಪ ಅಮ್ಮಂಗೆ ಅಂದೆ. ಸರಿ, ಬೇಗ ಬಾ. ಯಾರೇ ಅದು? ಧ್ರುವ ಅಮ್ಮ. ಏನಂದ? ನೀನ್ ಅದೇನೋ ಹೇಳ್ತೀನಿ ಅಂದೆಲ್ಲ, ಏನದು? ಏನಿಲ್ಲ, ಈ ಕಡೆನೆ ಬರ್ತಾ ಇದ್ದಾನಂತೆ, ಇಲ್ಲಿ ಬಂದ್ ಹೋಗ್ತೀನಿ ಸ್ವಲ್ಪ ತಲ್ಲಿ ಅಂತ ಹೇಳ್ದ. ನಿನ್ ಜೊತೆ ಹುಡುಗಿರಿದ್ದಾರೆ ಅಂತ ಶೋಗಳೆಲ್ಲ ಕೊಡಕ್ ಹೋಗ್ಬೇಡ. ನಿನ್ ತರವ್ರನ್ನ ನಾನ್ ಬೇಜಾನ್ ಜನ ನೋಡಿದೀನಿ. ಏಕೆ ಆಗ್ಲೇ ಭಯ ಶುರು ಆಗೋಯ್ತಾ? ಮರಿ, ಫೈಟಿಂಗ್ ಅನ್ನೋದು ನಮ್ಮೆಲ್ರಿಗೂ ಹೊಸ್ತೇನಲ್ಲ ಕಂಡ್ರ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದು ಹಾಫ್ ಮರ್ಡರ್ ಮಾಡಿ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರನೇ ನಾವೆಲ್ಲ ರೇಸಿಗೆ ಬಂದಿರೋದು. ನಿನಗೆ ತಾಕತ್ತು ಅನ್ನೋದು ಇದ್ರೆ ನಮ್ಗಳ ಜೊತೆ ರೇಸ್ ಮಾಡಿ
ನೀನು ಗೆದ್ದು ತೋರಿಸು, ಆವಾಗ ನಿಮ್ಮಿಬ್ರು ಹೀರೋಯಿಸಮ್ನ ನಾವು ಒಪ್ಕೊಂತೀವಿ. ಅದ್ರ ಮೇಲೂ ಫೈಟ್ ಆಗ್ಬೇಕು ಅಂದ್ರೆ ನಾವುಗಳೆಲ್ಲ ರೆಡಿ ಅಲ್ವೇನ್ರ? ಏನಾಗಿರತ್ತ ಸೈಲೆಂಟ್ ಆಗಿ ಪ್ಲೇಟೇ ಚೇಂಜ್ ಮಾಡ್ತಿದ್ದಾರೆ. ಒದೆ ಕೊಡೋದಕ್ಕಿಂತ ಮುಂಚೆ ನಿಮ್ಮಿಬ್ಬರಿಗೂ ಬೈಕ್ ಓಡಿಸೋದಕ್ಕೆ ನಾ ಲಾಯಕು ಅಂತ ನಿಮ್ ಹುಡುಗಿರು ಗೊತ್ತಾಗ್ಬೇಕು. ತಮ್ಮ ಯಾಕೆ ಭಯ ಆಗ್ತಿದ್ಯಾ? ಬಾ ಬೂಮ್ 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 ರೇಸ್ ಓಡ್ಸರ ರೇಸ್. ಸರಿ ಸರಿ ಬರ್ತೀನಿ ನಡೀರಿ ನಡೀರಿ. ಸುಮ್ಮನೆ ರೈಸ್ ಆಡಿದ್ರೆ ಅದು ಪ್ರಯೋಜನ ಇಲ್ಲ, ಮಕ್ಕಳಾಟ ಆಗ್ಬಿಡುತ್ತೆ. ಬೆಡ್ಸ್ಕಟ್ಟನ ಬೆಡ್ಸು. ಏನ್ ಹೇಳೋ? ನಾವ್ ಗೆದ್ರೆ 50 ಸಲ ಕಿವಿ ಹಿಡ್ಕೊಂಡು ಬಸ್ಗೆ ಹೊಡೆದು ನಮ್ಮ ಹುಡುಗಿರ ಮುಂದೆ ಅಪಾಲಜಿ ಕೇಳಬೇಕು. ಓಕೆನಾ? ಅಷ್ಟೇ ತಾನೆ, ನಾವೆಲ್ಲ ಕೇಳೋದಕ್ಕೆ ರೆಡಿ. ಒಂದ್ ವೇಳೆ ನಾವು ಗೆದ್ರೆ ಆಯ್ತು, ಅದು ನೀನೇ ಡಿಸೈಡ್ ಮಾಡಿ ಹೇಳಪ್ಪ. ಒಂದ್ ವೇಳೆ ನೀನ್ ಸೋತ್ರೆ ನಿಮ್ ಹುಡುಗಿ ಬಂದು ನಮ್ಮೆಲ್ಲರ ಕೆಣ್ಣೆಗೂ ಕಿಸ್ ಕೊಡ್ಬೇಕು. ಇದಕ್ಕೆ ನಿನ್ಗೆ ಓಕೆನಾ? ಬೇಕಿದ್ರೆ ಡೈರೆಕ್ಟ್ ಆಗಿ ಫೈಟ್ ಮಾಡ್ರೋ, ನನಗ್ ಪಕ್ಕಾ ಗ್ಯಾರಂಟಿ ಇದೆ ನಮ್ಮ ಹುಡ್ಗ ಗೆದ್ದೇ ಗೆಲ್ತಾನೆ ಅಂತ. ಏಯ್ ನೋಡ್ರ, ಅವಾಗ ನೋಡಿದ್ರೆ ಹೀರೋ ತರ ಬಿಲ್ಡಪ್ ಕೊಟ್ಟ, ಇವಾಗ ನೋಡಿದ್ರೆ ರೇಸೇ ಬೇಡ ಅಂತ ಎದುರ್ಕೊಂಡು ಹೋಗ್ತಾ ಇದ್ದಾನೆ. ನೋಡ್ರ ವೇದಾಂತ್, ಒಳ್ಳೆತನಕ್ಕೆ ಸರಿಯಾದ ಮರ್ಯಾದೆ ಸಿಗಲ್ಲ. ಕತ್ತೆಗೆ ದೊಣ್ಣೆ ಪೆಟ್ಟೆ ಸರಿ. ಹೋಗು ವೇದಾಂತ್, ರೇಸ್ ಮಾಡು. ನನಗೆ ಯಾಕೋ ಬೇಡ ಅನ್ನಿಸ್ತದೆ ಮೌಲ್ಯ. ಒಂದ್ ವೇಳೆ ನಾನು ಸೋತ್ ಹೋದ್ರೆ ವೇದಾಂತ್, ನಿನ್ ಬಾಯಲ್ಲಿ ಸೋಲೋ ಮಾತಾ? ಸೋಲು ನಿನ್ನ ಹತ್ರ ಯಾವತ್ತೂ ಸುಳಿಯಲ್ಲ. ನನ್ನನ್ನು ಪಣವಾಗಿಟ್ಟಾಗ ನೀನ್ ಯಾವತ್ತೂ ಸೋಲಲ್ಲ. ಹೋಗು, ರೇಸ್ ಮಾಡು. ಹೌದು ಅಗ್ರಜ, ರೌಡಿನಾದ್ನೇ ಹೇಳ್ತಿರೋದು ಕರೆಕ್ಟ್. ಬಾ ರೇಸ್ ಮಾಡೋಣ. ಒಂದ್ ವೇಳೆ ನೀನ್ ಸೋತ್ರೆ ಅದು ನಮ್ಮೆಲ್ಲರೂ ಸೋಲಾಗತ್ತೆ, ಒಂದ್ ವೇಳೆ ನೀನ್ ಗೆದ್ರೆ ಅದು ನಮ್ಮೆಲ್ಲರೂ ಗೆಲುವಾಗತ್ತೆ. ಇವರೆಲ್ಲ ಯಾವ ಲೆಕ್ಕ? ಬಾ. I love you, Dhruva. I love you, Dhruva. Two. ಧ್ರುವ ಏನಂದ? ಐ ಲವ್ ಯು ಟೂ ಅನ್ನ.
ನಾನು ಕೇಳಿಸ್ಕೊಂಡಿದ್ದು ನಿಜಾನ. ಯಾವುದಕ್ಕೂ ಒಂದ್ಸರಿ ಫೈಟ್ನ ಬ್ರೇಕ್ ಮಾಡಿ ಏನಂತ ಅಂತ ಕೇಳ್ಬಿಡ್ಲಾ? ಛೀ ಬೇಡಪ್ಪ, ಚೆನ್ನಾಗಿರೋದಿಲ್ಲ. ಅಬ್ಬಾ, ಕೊನೆಗೂ ನಾನು ಎಂಟ್ರಿ ಆಗೋಕೆ ಒಂದು ಒಳ್ಳೆ ಚಾನ್ಸ್ ಕೊಟ್ರಲ್ಲ. ಇರೋ ಒಂದೇ ಒಂದು ಬಾಲ್ಗೆ ಸಿಕ್ಸೇ ಹೊಡಿಬೇಕು. ಕಿಶನ್, ನೀನ್ ಈ ಕಡೆನೆ ಬರ್ತಿದ್ಯಪ್ಪ. ದೇವ್ರೇ ಕಳಿಸಿದ್ರು ಅನ್ಸುತ್ತೆ ನಿನ್ನ. ನೀನು ದೇವ್ರು ಬಂದ ಹಾಗೆ ಬಂದು ನಮ್ಮನ್ನು ಕಾಪಾಡ್ತೀಯಪ್ಪ. ಅಯ್ಯಯ್ಯೋ, ಹಾಗೆಲ್ಲ ಕೇಳ್ತೀರಾ? ನಮ್ಮ ಪರಿಚಯದವ್ರು ಕಷ್ಟದಲ್ಲಿದ್ರೆ ಅದು ನೋಡ್ಕೊಂಡು ಸುಮ್ಮನೆ ಹೋಗಾಗತ್ತೆ ಅಂಕಲ್. ಅದೇನೇ ಇರ್ಲಿ ಅಪ್ಪ, ಮೊದಲು ಸಹಾಯಕ್ಕೆ ಬಂದಿದ್ದು ನಮ್ ಧ್ರುವ. ಹೌದಲ್ವಾ? ಅದು ನಿಜಾನೇ. ನೀನು ಸರಿಯಾದ ಸಮಯಕ್ಕೆ ಬಂದೆ ರಾಜ. ಆಗೋ ಅನಾಹುತ ತಪ್ಪೋಯ್ತು. ಅವರೆಲ್ಲ ಸೇರ್ಕೊಂಡು ನಿನ್ನನ್ನು ಹೊಡಿತಾ ಇದ್ದಾಗ ಎಷ್ಟು ಭಯ ಆಯ್ತು ಗೊತ್ತಾ? ಆದ್ರೆ ಸರಿಯಾದ ಸಮಯಕ್ಕೆ ಕಿಶನ್ ಬಂದು ನಿನ್ನನ್ನು ಕಾಪಾಡ್ದ. ಕಿಶನ್, ನಿನಗೆ ತುಂಬಾ ಸುಸ್ತಾಗಿರುತ್ತೆ, ಪಾಪ ಏನಾದ್ರು ತಿನ್ನೋ ಅಂತೆ. ಅಯ್ಯೋ ಅಮ್ಮ, ನೀವು ಮಾಡೋ ಅಡಿಗೆನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಖಂಡಿತ ನಡೀರಿ. ಓಯ್, ನೀನು ಫೈಟ್ ಮಾಡ್ಬೇಕಾದ್ರೆ ನನ್ಗೇನೋ ಹೇಳ್ದೆಲ್ಲ, ಏನದು? ನಾನಾ ಏನು ಹೇಳಿಲ್ಲ. ಸುಳ್ಳು ಹೇಳ್ಬೇಡ ನೀನು, ನೀನೇನೋ ಹೇಳ್ದೆ. ಏ ಇಲ್ಲ, ನಿಜವಾಗ್ಲೂ ಏನು ಹೇಳಿಲ್ಲ. ಹಾ, ನೀನು 2 ಅಂತ ಹೇಳಿಲ್ವಾ? ಅದು 2 ಅಲ್ಲ, 2 ಅಂತ ಹೇಳಿದ್ದು. ಏನು? ಫೈಟ್ ಮಾಡುವಾಗ ಮುಖದ ಮುಂದೆ ಬಂದ್ರೆ ಇನ್ನೇನ್ ಹೇಳ್ತಾರೆ? ಅದಕ್ಕೆ ಥೂ ಆಚೆ ಹೋಗು ಅಂದೆ. ಅಮ್ಮು, ಒಂದ್ ನಿಮಿಷ. ನೀನಿವಾಗ ಅಣ್ಣನ ಮದ್ವೆ ಆಗ್ತಾ ಇದೆಯಾ? ಚಿಕ್ಕೋಳಿದ್ದಾಗ್ಲಿಂದಾನು ಅಣ್ಣ ನನಗೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಇದ್ರು ಅಣ್ಣನೇ ಕರ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಇವಾಗ ಇದು ನಿನ್ನ ಹಕ್ಕು. ಪರವಾಗಿಲ್ಲ, ನೀವಿಬ್ರು ಹೋಗಿ ಬನ್ನಿ, ನಾನು ನೆಕ್ಸ್ಟ್ ಟೈಮ್ ಹೋಗ್ತೀನಿ. ನಾನು ಯಾರನ್ನ ಸಪೋರ್ಟ್ ಮಾಡಿದ್ರು ಕೊನೆಗೆ ಅದು ತುತ್ತ ಮುತ್ತ ಅನ್ನೋ ಲೆವೆಲ್ ಹೊಟ್ಟೋಗುತ್ತೆ. ಅದಕ್ಕೆ ನಾನು ಸುಮ್ಮನೆ ಇರೋದೇ ಬೆಟರ್ ಅನ್ಸುತ್ತೆ. ವೇದಾಂತು, ಎಲ್ಲ ಫ್ಯಾಮಿಲಿಲಿ ಹೆಂಡತಿರಿಗೆ ಮಾತ್ರ ನನ್ನ ಗಂಡ ನನ್ನ ಮಾತ್ರ ಆಚೆ ಕರ್ಕೊಂಡೋಗ್ಲಿ, ನನ್ನ ಮಾತ್ರ ಶಾಪಿಂಗ್ ಕರ್ಕೊಂಡೋಗ್ಲಿ ಅನ್ನೋ ಸ್ವಾರ್ಥ ಇರುತ್ತೆ. ಗಂಡನ ತಂಗಿಗೆ ನಮ್ಮ ಅಣ್ಣ ನನಗೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ಆಸೆ ಇರುತ್ತೆ. ಹೆಣ್ಣಿನ ಮನೆಯವ್ರಿಗೆ ಗಂಡ ಆಗೋನ್ಗೆ ತಂಗಿಯರಿದ್ದಾರೆ ಅಂದ್ರೆ
ಆ ಸಂಬಂಧನೇ ಬೇಡ ಅಂತ ಬಿಡೋರು ಕೂಡ ಇದ್ದಾರೆ. ಯಾಕೆ ಅಂದರೆ ಅತ್ತಿಗೆಯರ ಕಾಟ ತಡ್ಕೊಳಕ್ಕಾಗಲ್ಲ ಅಂತ. ಆದರೆ ನಮ್ಮನೇಲಿ ಎಲ್ಲ ಉಲ್ಟಾಗಿದೆ. ಅತ್ತಿಗೆ ನಾದ್ನೀರಿಬ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಯಾರನ್ನೂ ಬಿಟ್ಕೊಡಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಗಂಡ ಹೆಂಡತಿನ ಅಣ್ಣ ತಂಗಿನ ದೂರ ಮಾಡಿ ಅವರ ಸ್ವಾರ್ಥನೇ ಸಾಧಿಸ್ಕೊಳ್ಳೋರೇ ಹೆಚ್ಚು. ಆದ್ರೆ ಇವರು ಹಾಗಲ್ಲ. ಗಂಡನಿಂದ ಹೆಂಡತಿ ದೂರ ಆಗಬಾರ್ದು ಅಂತ ತಂಗಿ, ಅಣ್ಣನಿಂದ ತಂಗಿ ದೂರ ಆಗಬಾರ್ದು ಅಂತ ಹೆಂಡತಿ. ಚೆನ್ನಾಗಿದೆ ಕಣೋ ಇವರ ಪ್ರೀತಿ. ಈ ಮನೇಲಿ ಈ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹೀಗೆ ಇರ್ಲಿ ಕಣೋ. ಅಜ್ಜಿ, ನಂಗೆ ಇದನ್ನೆಲ್ಲ ನೋಡ್ತೀರ ನಾನು ಬಹಳ ಲಕ್ಕಿ ಅನಿಸ್ತಿದೆ ಅಜ್ಜಿ. ನನ್ನ ಜೀವನದಲ್ಲೂ ಹೀಗೆಲ್ಲ ಆಯ್ತು ಅಂತ ನೆನೆಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗ್ತದೆ. ನಾನು ಅಮೂಲ್ಯ ಒಂದಾಗೋದಿಕ್ಕೆ ವಿಕ್ರಾಂತ್ ಆದ್ಯ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಮಾತ್ರ ಗೊತ್ತು. ಇನ್ಫ್ಯಾಕ್ಟ್ ನಾನು ಅಮೂಲ್ಯನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದಾಗ ಮೊದಲು ಖುಷಿ ಪಟ್ಟಿದ್ದು ಆದ್ಯ. ಅಷ್ಟೇ ಅಲ್ಲ, ಎಲ್ಲರ ಮುಂದೆ ಅಮೂಲ್ಯನೇ ನನಗೆ ಸರಿಯಾದ ಜೋಡಿ ಅಂತ ಯಾವಾಗಲೂ ನನ್ನ ಕಾಲಿಳಿತಿದ್ಲು. ಅಮೂಲ್ಯನೂ ಅಷ್ಟೇ. ಗೊತ್ತಿಲ್ಲದೇನೋ ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಭಾಗ ಆಗಿದ್ದಾಳೆ. ಮದುವೆ ಆಗದೆ ಇದ್ರು ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಇದನ್ನೆಲ್ಲ ನೋಡ್ತೀರಾ ರಿಯಲಿ ಫೀಲ್ ಲಕ್ಕಿ ಅಜ್ಜಿ. ನನ್ನ 4 ಮೊಮ್ಮಕ್ಕಳನ್ನ ಹೇಗೆ ಕಾಪಾಡಬೇಕು ಅಂತ ನಾನು ತುಂಬ ಯೋಚನೆ ಮಾಡ್ತಿದ್ದೆ. ಇವರಿಗೆಲ್ಲ ವೇದಾಂತ ನೆರಳಾಗಿ ಆಸರೆಯಾಗಿ ನಿಂತ್ಕೊಂಡ. ಇವರು ಅಷ್ಟೇ ವೇದಾಂತ ಜೊತೆಯಾಗಿ ನಿಂತ್ಕೊಂಡ್ರು. ಇದಕ್ಕಿಂತ ಇನ್ನೇನು ಬೇಕು ನನಗೆ? ಇದೇ ಖುಷಿಗೆ ನಾನು ತುಂಬಾ ವರ್ಷದಿಂದ ಕಾಯ್ತಿದ್ದೆ. ಹೇಗಿದ್ರು ಅಮೂಲ್ಯ ಈ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ಆರ್ತಿ ಅಮೂಲ್ಯನ ಜೊತೆ ಎಲ್ಲರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸರಿ, ಎಲ್ಲ ಈಗ ಸಾರ್ಟ್ ಔಟ್ ಆಗಿ ಡಿಸೈಡ್ ಆಯ್ತಲ್ಲ, ಹೋಗೋಣ ಬಾ. ಇದು ನನ್ ವೇದಾಂತ ಅಂದ್ರೆ, ಇದು ನನ್ ಮುದ್ದು ಅಣ್ಣ ಅಂದ್ರೆ. ಸರಿ ಅಜ್ಜಿ, ನಾವಿನ್ ಹೋಗಿ ಬರ್ತೀವಿ. ನನಗೆ ಆವಾಜ್ ಆಗ್ತೇನೆ. ಯಾವಳು ಬೇಕಾರಾಗಿರೋ, ನೀನು ಕ್ರಿಮಿನಲ್ ಆದ್ರೆ ನಾನು ಅಲ್ಟ್ರಾ ಕ್ರಿಮಿನಲ್. ನನ್ನ ಕೆಣಕಿ ತಪ್ಪು ಮಾಡ್ಬಿಟ್ಟೆ. ನಿನ್ನ ಲಾಭಕ್ಕೋಸ್ಕರ ನನ್ನ ಜೈಲಿಂದ ಆಚೆ ಕರ್ಕೊಂಡ್ ಬಂದಿದ್ಯಾ. ಹಾಗಂತ ನನ್ನ ನೀನ್ ಆಳ್ ತರ ಟ್ರೀಟ್ ಮಾಡಬೇಡ. ನಾನ್ ಮಾಮೂಲಿ ಕೈ ಕಾಲ್ ಮುಲಿಯೋ ರೌಡಿ ಶೀಟ ಅನ್ಕೋಬೇಡ. ದಿಸ್ ಇಸ್ ಕಿಶನ್. ಇನ್ನು ಮೇಲೆ ನನ್ನ ಆಟ ಶುರು ಆಗುತ್ತೆ, ನೋಡ್ತಾ ಇರೋ. ನೀನೇ ಬಂದು ನನ್ನ ಕಾಲು ಹಿಡ್ಕೊಳ್ಳೋ ತರ ಮಾಡ್ತೀನಿ. ಇದು ತುಳ್ದಿ ಬದುಕೋ ಕಾಲ, ಆದ್ರೆ ನಾನು ನಿನ್ನ ಮಣ್ಣಲ್ಲಿ ಹೂತು ಬದುಕ್ತೀನಿ. ಪೇಷಂಟ್ ಪರಿಮಳನ ಅಮ್ಮಂಗೇನಾಗಿದೆ? ಏನಕ್ಕಮ್ಮ ಕಿತ್ಕೊಂಡೆ? ಏನಿದೆ ಇದರಲ್ಲಿ? ಇದ್ರಲ್ಲಿ ಏನಿದೆ ಅನ್ನೋದು ಆಮೇಲೆ. ನೀನು ಈ ರೂಮಿಗೆ ಯಾತಕ್ಕೆ ಬಂದೆ? ನೋಟ್ಸ್ ಹುಡುಕೋಗ್ತಾನೆ, ಆ ಕೆಲಸ ಮಾಡಬೇಕಲ್ವಾ? ಬೇರೆ ಎಲ್ಲ ಯಾಕೆ ಹುಡುಕ್ತೀಯಾ? ನಿನ್ನ ನೋಟ್ಸ್ ಹುಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಬಟ್ ಈ ರಿಪೋರ್ಟಲ್ಲಿ ಏನಿದೆ ಅಂತ ಹೇಳಲೇ ಇಲ್ಲ. ನೀನು ಯಾವಾಗ ಹಾಸ್ಪಿಟಲ್ಗೆ ಹೋಗಿದ್ದೆ? ನಿಂಗೆ ಏನಾಗಿದೆ? ಇದ್ರಲ್ಲಿ ECG ರಿಪೋರ್ಟ್ ಎಲ್ಲ ಇದೆಯಲ್ಲಮ್ಮ. ಇದೇನೆ, ತುಂಬ ಹಳೇದು. ಅದೇ ನಮ್ಮ ಆರ್ತಿ ಮದುವೆ ಟೈಮಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನೋಡು, ಆವಾಗಂದು ಕಣೆ. ಇದು ಹಳೇದು. ಹೌದಾ? ಮತ್ತ್ಯಾಕೆ ಇದನ್ನ ಅಲ್ಲಿಟ್ಟಿದ್ದೆ? ಅದು ಈ ಮದುವೆ ಗಡಿಬಿಡಿಲಿ ಆ ಸಾಮಾನು ಇಳಿಸು, ಇದನ್ನ ಎತ್ತಾಕು ಅನ್ನೋ ಕೆಲಸದಲ್ಲಿ ಇದೆಲ್ಲೋ ಕೈಗೆ ಸಿಕ್ತು, ಅದಕ್ಕೆ. ಹೌದಾ?
ಸರಿಮಾ, ನಂಗೊಂದು ಕ್ಷಣ ಎಷ್ಟು ಭಯ ಆಗೋಗಿತ್ತು ಗೊತ್ತಾ, ನಿಂಗೆ ಏನೋದು ಆಗ್ಬಿಟ್ಟಿದೆ ಅಂತ. ಬಿಡ್ಸೋನೆ, ನನಗೇನಾಗಿದೆ ನೋಡು, ಗುಂಡ್ ಕಲಿದಂಗಿದ್ದೀನಿ. ನಿಮ್ಗಳು ಮದುವೆ ಮಾಡಿ ಬಾಣಂತನ ಮಾಡಿ ಹುಟ್ಟೋ ಮಕ್ಕಳಿಗೆ ನಾಮಕರಣ ಮಾಡಿದ ಮೇಲೇನೆ ನಾನು ಕಣ್ಮುಚ್ಚೋದು. ಆಯ್ತು ಪರಿ, ನನಗೆ ಹುಟ್ಟೋ ಮೊಮ್ಮಕ್ಳಿಗೂ ನೀನೇ ನಾಮಕರಣ ಮಾಡುವಂತೆ ಆಯ್ತಾ? ಸುಂದ್ರಿ, ಹೋಗಿ ಕೆಲಸ ನೋಡು. ಸತ್ಯ ಜೀವ ಉಳಿತು. ಅವಳು ಈ ಮೇಲ್ಗಡೆ ಪೇಪರ್ ನೋಡಿದ್ಲು, ಕೆಳಗಡೆ ರಿಪೋರ್ಟ್ ಏನಾದರೂ ನೋಡಿದ್ರೆ ಅಷ್ಟೇ ನನ್ನ ಗತಿ. ಮನೆಯವ್ರಿಗೆಲ್ಲ ಹೇಳ್ಬಿಟ್ಟಿರೋಳು. ಅಯ್ಯೋ, ನೆನ್ಸ್ಕೊಳಕ್ಕೂ ಭಯ ಆಗುತ್ತೆ. ಅವಳು ಗೊತ್ತಾಗಿದ್ದಿದ್ರೆ ಸತ್ಯ. ಆದರೂ ಸತ್ಯನ ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗತ್ತೆ? ಒಂದಲ್ಲ ಒಂದಿನ ಎಲ್ಲರಿಗೂ ಗೊತ್ತಾಗ್ಲೇಬೇಕಲ್ವಾ? ಹಾಗೇನು ಮಾಡೋದು? ಹಾಂ, ಒಂದು ಕೆಲಸ ಮಾಡ್ತೀನಿ. ನಮ್ಮವ್ರಿಗೆ ಈ ಸತ್ಯನ ನಾನೇ ಹೇಳ್ಬಿಡ್ತೀನಿ, ಅವಾಗೆಲ್ಲ ಸರಿ ಹೋಗುತ್ತೆ. ಅಯ್ಯೋ ಬೇಡಪ್ಪ, ನಾನು ಈಗ ಹೇಳ್ಬಿಟ್ರೆ ನಮ್ಮ ಅಮ್ಮ ಮದುವೆಲ್ಲ ಎಡವಟ್ಟಾಗೋಗ್ಬಿಡುತ್ತೆ. ಬೇಡಪ್ಪ, ಅಮ್ಮ ಮದುವೆ ಸುಸೂತ್ರವಾಗಿ ಆದಮೇಲೆ ಈ ವಿಷಯನ ಎಲ್ರಿಗೂ ಹೇಳ್ಬಿಡ್ತೀನಿ. ಹಾಂ, ಅಪ್ಪ ಸತ್ಯ ಬಚಾವದೆ. ಸತಿಪತಿ ಕಲಹ, ಸ್ತ್ರೀ ಪ್ರೇಮ, ಆಸ್ತಿ ವ್ಯಾಜ್ಯ, ಜಾತಕ ಸಮಸ್ಯೆ, ಇದೆಲ್ಲದಕ್ಕೂ ಪರಿಹಾರ. ಇದರಿಂದ ನನಗೆ ಹೆಲ್ಪ್ ಆಗ್ಬೋದಲ್ವಾ? ಈಗಷ್ಟೇ ಇಲ್ಲ ಇದ್ರಲ್ಲ, ಮುಂದೆ ಒಂದು ಫೋನ್ ಕಾಲ್ ಅಟೆಂಡ್ ಮಾಡಿ ಬರೋಷ್ಟರಲ್ಲಿ ಹೋದ್ರು. ಹೆಂಡತಿ ಹೆಂಡತಿ ಈ ಆರ್ತಿ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ದಾಳೆ? ಅದು ಒಬ್ಳೆ. ವಿಕ್ಕಿ ಬೇರೆ ಮನೇಲೇ ಇದ್ದಾನೆ. ಅವಳು ಎಲ್ಲಿ ಹೋಗ್ತಾ ಇರ್ಬೋದು? ಅಮ್ಮು, ನಂಗೆ ಯಾವುದು ಇಷ್ಟ ಆಗ್ತಾ ಇಲ್ಲ. ನಾನು ಹೊರಗೆ ಹೋಗ್ಬಿಟ್ಟು ಬೇರೆ ಯಾವ್ದಾದ್ರು ಕಲೆಕ್ಷನ್ಸ್ ಇದೆ ಅಂತ ನೋಡ್ತೀನಿ. ಅದಕ್ಕೆ ನಂಗೆ ಯಾಕೋ ಹೋಯ್ತಲ್ಲ. ಅದಕ್ಕೆ ಎಲ್ಲಾದ್ರು 1-2 ನಿಮಿಷ ಬಂದೆ.